ಸನ್ಮಾನ್ಯ ಅಧ್ಯಕ್ಷರೇ, ಡಿ ಕೆ ಶಿವಕುಮಾರ್ ಅವರು ಮುಂದೆ ಏನೇನು ಪ್ಲಾನ್ ಮಾಡ್ತೀರಿ, ಏನೇನು ಯೋಜನೆಗಳು ಮಾಡ್ತೀರಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು, ವಿಸ್ತೃತವಾಗಿ ಹೇಳಿದ್ರು. ಆದ್ರೆ ಇಲ್ಲಿ ಬಂದಿರೋದು ಇವಾಗ ನಮಗೆ ಪ್ರಾರಂಭದಲ್ಲಿ ಇಲ್ಲಿ ಅವರು ಹೇಳಿದ್ರು ಭಾವನೆಗಳ ರಾಜಕಾರಣ ಬೇಡ, ಬದುಕಿನ ರಾಜಕಾರಣ ಮಾಡೋಣ ಅಂತ. ನನಗೆ ಬೆಂಗಳೂರಿನ ಸಮಸ್ಯೆಗಳ ಬದುಕಿನ ವಾತಾವರಣ ಕೊಡಿ ಅಷ್ಟೇ ನಾನು ಕೇಳೋದು. ಇಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹೋಗ್ಬಿಟ್ಟಿದೆ ಪೂರ್ತಿ. ನನಗೆ ದಾಖಲೆಗಳು ತಂದಿದ್ದೆ, ನಾನು ಯಾವುದು ಪ್ರೊಡ್ಯೂಸ್ ಮಾಡಕ್ ಹೋಗಿಲ್ಲ. ಸುಮಾರು 5,000 ಕೋಟಿಗೂ ಹೆಚ್ಚು ಟೆಂಡರ್ಗಳು ಕರೆದಿದ್ದಾರೆ. ಎಲ್ಲೋಯ್ತು 5,000 ಕೋಟಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ರಸ್ತೆ, ಒಂದು ರಸ್ತೆ MG ರೋಡ್ ಇಂದ ಹಿಡಿದು ಬೆಂಗಳೂರು ಸುತ್ತು ವಿಧಾನಸೌಧ ಮುಂದೆ ಎಲ್ಲ ರಸ್ತೆಗಳು ಹಳ್ಳ ಬಿದ್ದಿದೆ. ಈಗ ನಾನು ಹೇಳ್ತಾ ಇಲ್ಲ, BMTC ನಿಮ್ಮ ಡಿಪೋನಲ್ಲಿ ಕೇಳಿದೆ ನಾನು ಏನಪ್ಪಾ ಅಂತ. ಮೊದಲೆಲ್ಲ 15 ಕಿಲೋಮೀಟರ್ ಇತ್ತು, 15 ಕಿಲೋಮೀಟರ್ ಇತ್ತು ಒಂದು ಡೀಸೆಲ್ಗೆ, 1 ಲೀಟರ್ ಡೀಸೆಲ್ಗೆ 15 ಕಿಲೋಮೀಟರ್ ಇತ್ತು. ಈಗ ಅದು 11 ಕಿಲೋಮೀಟರ್ ಬಂದಿದೆ ಸ್ಪೀಡ್. ಈಗ ಅವರೆಲ್ಲ ಪಾಪ ಅಧಿಕಾರಿಗಳೆಲ್ಲ ಅವ್ರ ಒತ್ತಡ ಹಾಕಿ ಅವ್ರ ಮೇಲೆ ಕ್ರಮ ಇದು ಅದೆಲ್ಲ ಮಾಡ್ತಾರೆ. ಇಲ್ಲಿ ರೋಡ್ ಸರಿ ಇಲ್ಲ ಅಂದ್ರೆ ಅವ್ರು ಹೆಂಗೆ ಹೋಗಕ್ ಸಾಧ್ಯ, ಓಡ್ಸಕ್ಕೆ ಹೆಂಗ್ ಸಾಧ್ಯ ಆಗ್ತದೆ? ಇದೇ ಒಂದೇ ಮಾನದಂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ರಸ್ತೆಗಳ ಬಗ್ಗೆ. ರಾಮಲಿಂಗಾರೆಡ್ಡಿ ಅವರೇ, ಟ್ರಾಫಿಕ್ ನಾವಿದ್ದಾಗೂ ಇತ್ತು, ನೀವಿದ್ದಾಗೂ ಇತ್ತು, ಮುಂದೆನೂ ಇರ್ತೈತೆ. ಅದ್ರನ್ನೇನು ಮಾನದಂಡ ಅಂತ ತಗೊಂಡಾಗ ಹಳ್ಳಗಳು ಬಿದ್ದೋಗಿದೆ, ಹಳ್ಳಗಳು ಬಿದ್ದೋಗ್ಬಿಟ್ಟಿದೆ ಒಂದೊಂದು. ನೀವು ಬೆಂಗಳೂರು, ನಾನು ಹೇಳಿದೆ ಬೆಂಗಳೂರು ಸುತ್ತಮುತ್ತನೇ, ಇಲ್ಲೇ ವಿಧಾನಸೌಧ ಸುತ್ತಮುತ್ತನೇ ಸುಮಾರು 1000 ಮೇಲೆ ಹಳ್ಳಗಳು ಬಿದ್ದಿದೆ. ಈಗ ನಾವು ಹೋರಾಟನೂ ಮಾಡೋಕ್ಕಾಗ್ತಾ ಇಲ್ಲ. ಈ ಕೋರ್ಟ್ ಆರ್ಡರ್ ಬಂದ್ಬಿಟ್ಟು ಯಾವುದೋ ರಸ್ತೆಯಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂದ್ರೆ ಅದಕ್ಕೂ ಕಷ್ಟ ಆಗ್ಬಿಟ್ಟಿದೆ ಈಗ. ಅದಕ್ಕೆ ಈಗ ಒಂಥರ ಸ್ಲೋ ಬೆಂಗಳೂರು ಆಗ್ಬಿಟ್ಟಿದೆ. ಅದನ್ನ ಯಾವಾಗ ರಿಪೇರಿ ಮಾಡ್ತೀರಾ? ಅದಕ್ಕೆ ಯಾವ ಟೈಮಲ್ಲಿ? ಯಾಕಂದ್ರೆ ಈಗ ಹಾಳಾಗಿರೋ ರಸ್ತೆ ರಿಪೇರಿ ಮಾಡಕ್ಕೆ ಏನೋ ಒಂದು ಮಾನದಂಡ ಇಲ್ಲ. ಇವ್ರಿಗೇನೋ ಹೇಳ್ತಾರೆ ಹಳ್ಳೆಗಳು ಮುಚ್ಚಿಬಿಡಿ ಅಂತ ಹೇಳ್ತಾರೆ. ನಮ್ಮ ಕಮಿಷನರ್ ಇದಾರಲ್ಲ, ಒಂದು ವಾರ ನೋಡ್ತಾರೆ, ಪ್ರೆಸ್ ಅವ್ರು ಕೇಳ್ತಾರೆ ಏನು ಅಂತ, ನಾವು 1,432 ಹಳ್ಳಗಳನ್ನ ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. ಯಾವನ್ ನೋಡಕ್ ಹೋಗ್ತಾನೆ? ಡಿ ಕೆ ಶಿವಕುಮಾರ್ ಕೇಳ್ತಾರೆ ಏನಪ್ಪ ಅಂತ, ಸರ್ ಎಲ್ಲ ಮುಚ್ಚಾಯ್ತು ಅಂತಾರೆ. ಆಮೇಲೆ ಇಲ್ಲಿ ಗಲಾಟೆ ಮೀಡಿಯಾದಲ್ಲಿ ತಿರ್ಗ ಬರ್ತೈತೆ, ಅದು ಹಳ್ಳ ಬಿದ್ದಿರೋ ರಸ್ತೆಗಳು ಅಂತ. ತಿರ್ಗ ಅವ್ರ ಕಮಿಷನರ್ ಕೇಳ್ತಾರೆ ಏನಪ್ಪಾ ಅಂದೆ, ಸರ್ ನಾವು ಮುಚ್ಚಿದ್ರಿ ಸರ್, ಮಳೆ ಬಂತು ತಿರ್ಕಿತೋಗ್ಬಿಡ್ತು ಅಂತಾರೆ. ಮುಗ್ದೋಯ್ತು ಅವ್ರ ಆನ್ಸರ್. ಅಲ್ಲೇ ಟ್ಯಾಪ್ ಹಾಕಂತಾರೆ ಅವರು. ಜನಗಳ ಪಾಡೇನು? ನಿಮ್ಗೆ 5,000 ಕೋಟಿ ನೀವು ಟೆಂಡರ್ ಕರೆದು ರಸ್ತೆಗಳನ್ನ ನೀವು ಸರಿ ಮಾಡ್ತೀನಿ ಅಂತ ಹೇಳಿದೀರಾ. ಆದ್ರೆ ಇಲ್ಲಿ ರಸ್ತೆಗಳೆಲ್ಲ ಹಾಳಾಗೋಗಿದೆ. ನಾನು ಬೆಂಗಳೂರು ಪರವಾಗೂ ಮಾತಾಡಕ್ಕಾಗಲ್ಲ. ಇಡೀ ರಾಜ್ಯದ ರಸ್ತೆಗಳು ಹಂಗೆ ಆಗಿದೆ. ಇಡೀ ರಾಜ್ಯದ ರಸ್ತೆಗಳು ಅದೇ ಸ್ಥಿತಿ. ಬೆಂಗಳೂರು ರಸ್ತೆಗಳಂತನೂ ಕೂಡ ನೀವು ಒಂದು ರೀತಿ ಶಾಪ ಆಗ್ತಾ ಇದೆ. ಅದನ್ನ ಯಾವಾಗ ಮಾಡ್ತೀರಾ? ಏನ್ ಮಾನದಂಡ ಇದೆ ಅದನ್ನ ನೋಡಿ. ಫಸ್ಟ್ ನೀವು ಟನಲ್ ಮಾಡಿ, ನಾನೇನು ವಿರೋಧ ಮಾಡಕ್ ಹೋಗಲ್ಲ. ಟನಲ್ ಮಾಡಿ ಬೇಕಾದ್ರೆ ಆಕಾಶದಲ್ಲೂ ಮಾಡಿ, ಮತ್ತೆ ಪಾತಾಳದಲ್ಲೂ ಮಾಡಿ. ಹಿಂದೆ ದೇವಲೋಕ ಅಂತ ಒಂದಿತ್ತು, ದೇವಲೋಕ ಬೇರೆ, ಆಮೇಲೆ ಪಾತಾಳ ಲೋಕ. ಪಾತಾಳದಲ್ಲೆಲ್ಲ ಈ ರಾಕ್ಷಸರು, ನಾಗ ಇವೇನೇನೋ ಇದ್ವು. ಇವಾಗ ನೀವು ಅದನ್ನು ಮಾಡಿ. ಪಾತಾಳದಲ್ಲಿ ನಾಗಲೋಕನೂ ಒಂದು ಮಾಡಿ, ಭೂಲೋಕ ಒಂದ್ ಮಾಡ್ರಿ, ಭೂಲೋಕನ ಸರ್ ಮಾಡ್ಬಿಡಿ ಸಾಕು. ನಂದು ಕರೆಕ್ಟ್. ನಮ್ಮ ಅಧ್ಯಕ್ಷರು ನನ್ನ ಪಕ್ಕದಲ್ಲಿ ಯಾವ ನೋಡಿಲ್ಲ ನಾವು, ಅದಾವ ಇಲ್ಲ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಲೋಕ ಒಂದ್ ಮಾಡೋಣ. ಕರೆಕ್ಟ್. ನಮ್ಗೆ ಅದು ಬೇಡ, ಮೇಲಿನ ಲೋಕನೂ ಬೇಡ, ಪಾತಾಳನೂ ಬೇಡ. ನಮ್ ಭೂಲೋಕ ಒಂದ್ಸರಿ ಮಾಡಿ ಓಡಾಡಕ್ ಒಂದ್ಸರಿ ಮಾಡಿಕೊಟ್ಬಿಟ್ರೆ ನಿಮ್ಗೆ ಆ ಪವರ್ಫುಲ್ ಮಿನಿಸ್ಟರ್ ಅನ್ನೋ ಬ್ರ್ಯಾಂಡ್ ಕರೆಕ್ಟ್ ಆಗ್ತೈತೆ. ನೀವೇನ್ ಹೇಳ್ತಾರೆ, ನಾನು ಇರ್ತೀನಿ, ನಾನು ಹೋಗ್ತೀನಿ, ಅದು ಇಂಪಾರ್ಟೆಂಟ್ ಅಲ್ಲ, ನಾನು ಏನ್ ಮಾಡಿದ್ದೀನಿ ಅದೇ ನಾನು ಸಾಕ್ಷಿ ಅಂತ ಹೇಳ್ತೀರಾ. ಹಂಗೆ ಬೆಂಗಳೂರಿಗೆ ಒಂದು ಸಾಕ್ಷಿ ಕೊಡಿ. ಡಿ ಕೆ ಶಿವಕುಮಾರ್ ಇದ್ದಾಗ ಎಲ್ಲ ರಸ್ತೆಗಳು ಸರಿಯೋದಪ್ಪ ಅಂತ ಹೇಳಿ. ಅದಕ್ಕೆ ನಮ್ಮ ವಿಶ್ವನಾಥ್ ಯಾವಾಗ ಹೇಳ್ತಾರೆ ಫಸ್ಟ್ ಹಣ ಬಿಡುಗಡೆ ಮಾಡಿ. ಇಲ್ಲಿ ಹೇಳ್ತಾರೆ ಇವರು ಹಣನೇ ಬಿಡುಗಡೆ ಆಗಲ್ಲ, ಹಣನೇ ಬಿಡುಗಡೆ ಆಗಿಲ್ಲ. ತಾರತಮ್ಯ ಅಂತ ಹೇಳ್ತಾರೆ. ಮಾಡ್ಲಿ, ನಾವು ತಾರತಮ್ಯ ಅದು ಹೇಳ್ಬೇಕು. ಅವರು ನಾವಿದ್ದಾಗೂ ಹೇಳಿದಿರಿ, ಅವರಿದ್ದಾಗೂ ಹೇಳಿದರೆ ತಾರತಮ್ಯ. ನಾನು ಅದನ್ನ ಅಂಕಿಅಂಶಕ್ಕೆ ಕೊಡಕ್ ಹೋಗಲ್ಲ. ನಾನು ಅಂಕಿಅಂಶ ಕೊಡಕ್ ಹೋಗಲ್ಲ. ನನಗೆ ಇದುವರೆಗೂ ಬಂದಿರೋದು ಕಳೆದ 2 ವರ್ಷದಲ್ಲಿ 20 ಕೋಟಿ ಬಂದಿರೋದು. ನಾನು ಒಬ್ಬೊಬ್ಬ ಕಾಂಗ್ರೆಸ್ MLAಗಳು ಕೇಳ್ತೀನಿ. ಇಲ್ಲಿ ನಮ್ಮ ಶಿವಾಜಿನಗರದ MLAನೂ ಇದ್ದಾರೆ, ಕೇಳಿ ಅವ್ರಿಗೆ ಎಷ್ಟು ಹಣ ಕೊಟ್ಟಿದ್ದೀನಿ. ನಮ್ಮ ಬೈರ್ತಿ ಸುರೇಶ್ಗೆ ಎಷ್ಟು ಹಣ ಕೊಟ್ಟಿದ್ದೀನಿ ಕೇಳಿ. ದಿನೇಶ್ ಗುಂಡೂರಾವ್ಗೆ ಕೊಟ್ಟಿದ್ದೀರಿ, ಅದರಲ್ಲಿ 10% ಕೊಟ್ಟಿಲ್ಲ ನಮ್ ದುಡ್ಡು. ಅದಕ್ಕೆ ಬೆಂಗಳೂರಿಗೆ ನೀವು MLAಗಳು ಮಖ ತೋರಿಸ್ಕೊಂಡು ಓಡಾಡೋ ರೀತಿ ಮಾಡಿ ಬೆಂಗಳೂರಿಗೆ. ಅದಕ್ಕೆ ಸೋಮವಾರ
ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಬೆಂಗಳೂರಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಸೋಮವಾರ ತಾನೇ ಶಿವಕುಮಾರ್ ಅವರೇ? ಹಾ, ಅಲ್ಲ ಬಿಡುಗಡೆ ಡೇಟ್ ಹೇಳಿ. ಹಾ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಧರಣಿ ಮಾಡಕ್ಕೆ ಅವ್ರ ಮನೆ ಮುಂದೆ ಏನು ರಿಸ್ಟ್ರಿಕ್ಷನ್ನೇ ಇಲ್ಲ. ಅದರಿಂದ ಇಲ್ಲಿ ನೋಡಿ, ಇಲ್ಲಿ ಮೊದಲು ಪಾರ್ಕಿಂಗ್ಗೆ ತೆರಿಗೆ ಇರಲಿಲ್ಲ. ನೀವು ಬಂದ್ಮೇಲೆ ಪಾರ್ಕಿಂಗು ತೆರಿಗೆ ಹಾಕ್ಬಿಟ್ರು. ಮನೆ ಒಳಗಡೆ ಪಾರ್ಕಿಂಗ್ ಮಾಡ್ಕೊಂಡ್ರೆ ಅದಕ್ಕೂ ತೆರಿಗೆ. ಈ ಕಸಕ್ಕೆ ಡಬಲ್ ತೆರಿಗೆ, ನೀರಿಗೆ ಡಬಲ್ ತೆರಿಗೆ, ಮನೆಗೆ ಡಬಲ್ ತೆರಿಗೆ. ಶಿವಕುಮಾರ್ ಅವ್ರು ಬಂದ್ಮೇಲೆ ತೆರಿಗೆಗಳನ್ನ ಅವರು ಮೊದಲೇ ಹೇಳಿದ್ರು. ಅದೇನೋ ಹೇಳ್ತಾರೆ ಡೈಲಾಗ್, ನನ್ ಬರಲ್ಲ. ಐ ಆಮ್ ಎ ಪ್ರೊಫೆಷನಲ್, ಇದು ಏನೋ ಐ ಆಮ್ ಇಂಡಸ್ಟ್ರಿಯಲ್, ಅದೇನೋ ಎಜುಕೇಶನಿಸ್ಟ್ ಬೈ ಬಿಲ್ಡರ್ ಅಲ್ಲ, ಎಜುಕೇಶನಿಸ್ಟ್, ನಾನು ಪೊಲಿಟಿಷಿಯನ್ ನಾನು ಹಂಗೆ ಹೇಳ್ತಾರೆ ಅವರು. ಅದೇನೋ ಡೈಲಾಗ್ ಹೇಳ್ತಾರೆ, 3 ಹೇಳ್ಬಿಟ್ಟು ಡೈಲಾಗ್ ಹೇಳ್ತಾರೆ. ಇಲ್ಲಿ ಅವರು ಒಂಥರ ಬಿಸ್ನೆಸ್ ತರ ಈಗ ಎಲ್ಲಾ ತೆರಿಗೆಗಳನ್ನ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ತೆರಿಗೆಗಳ ಭಾರದಿಂದ ಬೆಂಗಳೂರು ಜನ ಸಾಯ್ತಾ ಇದ್ದಾರೆ. ಈಗಾಗಲೇ 24 ತೆರಿಗೆ ರಾಜ್ಯದ ಮೇಲೆ ಹಾಕಿದ್ದೀರ. 24 ತೆರಿಗೆ ಸುಮಾರು 56,000 ಕೋಟಿಯಷ್ಟು ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಕಳೆದ 2 ವರ್ಷದಲ್ಲಿ. ಅದರಿಂದ ಆ ಕಸದ ಒಂದು ವ್ಯವಸ್ಥೆನ ಕೂಡ ನೀವು ಹೇಳಿದ್ರಿ ಡೆಲ್ಲಿ ಮಾಡಲ್ಲಲ್ಲಿ ಏನೋ ಮಾಡ್ತೀನಿ ಅಂತ ಮಾಡಿ, ನಮ್ಮ ಪೂರ್ತಿ ಸಹಕಾರ ಇದೆ. ನಾವು ಬೇಕಾದ್ರೆ ನೀವು ಎಲ್ಲಿ ಕರೆದ್ರು ನಾವು ಬರ್ತೀರಿ, ಯಾವ ಮಂತ್ರಿ ಹತ್ರ ಕರೆದ್ರು ಡೆಲ್ಲಿಯಲ್ಲಿ ನಾವು ಬರ್ತೀರಿ. ನಾವು ಕಸದ ವಿಚಾರವಾಗಿ ನಿಮ್ ಜೊತೆ ನಾವು ನಿಲ್ಕೊಂತೀರಿ. ಇನ್ನು ಈ ಖಾತಾ ಅಂತ ಒಂದು ಇದು ಖ್ಯಾತೆ ಆಗ್ಬಿಟ್ಟಿದೆ. ಫಸ್ಟ್ ನೀವು ಈ ಖಾತಾ ಸರಳ, ಸುರಳಿತ ಇವೆಲ್ಲ ಹೇಳಿದ್ರಿ. ಇಲ್ಲಿ ಸರಳನೇ ಇಲ್ಲ, ಎಲ್ಲ ಪ್ರೈವೇಟ್ ಅವ್ರು ಶುರು ಮಾಡ್ಕೊಂಬಿಟ್ಟವ್ರು. ನಂಬರ್ಗಳು ಎಲ್ಲ ನೀವು ಪಾರ್ಕ್ಗಳ ಮೇಲೆ ಒಂದು ನಂಬರ್ ಹಾಕ್ಬಿಟ್ಟವ್ರೆ. ನಿಮ್ಗೆ ಈ ಖಾತಾ ಬೇಕಾ, ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಅಂತಾರೆ. ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಎಲ್ಲಾ ಪಾರ್ಕ್ಗಳಲ್ಲೂ ಹಾಕಿದ್ದಾರೆ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ನೀವು 10,000 ಕೊಡಿ, 12,000 ಕೊಡಿ. ಪ್ರೈವೇಟ್ ಏಜೆನ್ಸಿಗಳು ಇತ್ತು, ಅದಕ್ಕೆ ನೀವು ರದ್ದು ಮಾಡ್ಬಿಡಿ. ಯಾವ ಪ್ರೈವೇಟ್ ಅವರು ಮಾಡಕ್ಕೆ ಅವಕಾಶ ಕೊಡಬೇಡಿ. ಮಾಡಂಗಿದ್ರೆ ಇಲಾಖೆಯವ್ರು ಮಾಡ್ಲಿ, ಎಷ್ಟನ ಆಗ್ಲಿ. ಅದು 1000 ಆತ ಇದ್ರೆ 500 ಆದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಕರಪ್ಷನ್ ಕಡಿಮೆ ಆಗ್ತದೆ. ಕರಪ್ಷನ್ ಈಗ ಪ್ರೈವೇಟ್ ಅವರೆಲ್ಲ ಯಾರ್ಯಾರೋ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈಗ ಯಾವನ್ಗೋ ನಿಮ್ಗೂ ಗೊತ್ತಿದೆ, ಇವ್ರು ಹೇಳ್ತಾರೆ ಈ BDA ಸೈಟ್ಗಳನ್ನ ಬೋಗಸ್ ಮಾಡಿರೋ ಸೈಟ್ಗಳು ಬೇಕಾದಷ್ಟಿದೆ ಇನ್ನು ಬೆಂಗಳೂರಲ್ಲಿ. ಯಾರೋ ಪಾಪ ಫಾರಿನ್ ಒಂದು ತಗೊಂಬಿಟ್ಟಿರ್ತಾನೆ, ಅವನು ಹೊಟ್ಟೋಗ್ಬಿಟ್ಟಿರ್ತಾನೆ. ಒಂದು 10 ವರ್ಷ ಬಂದಿಲ್ಲ ಅಂದ್ರೆ ಅದಕ್ಕೊಂದು ದಾಖಲೆ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ. ದಾಖಲೆ ಕ್ರಿಯೇಟ್ ಮಾಡಿ ಅದಕ್ಕೆ ಪ್ಲಾನ್ ಸ್ಯಾಂಕ್ಷನ್, ಅಪ್ರೂವಲ್ ಎಲ್ಲ ತಗೊಂಡು ಮನೆನೇ ಕಟ್ಬಿಟ್ಟಿರ್ತಾರೆ. ಪಾಪ ಅವ್ನು ಬಂದ್ರೆ ಏನು ಇಲ್ಲ, ಬಾಯ್ ಬಡ್ಕೊಂಡು ಹೋಗ್ಬೇಕು. ಇಲ್ಲಿ ಹಂಗೆ ಈ ಖಾತಾಗಳನ್ನು ಅವರೇ ಬೋಗಸ್ ಮಾಡಿ ಅವರೇ ತಗೊಂಡೋಗಿ ಕೊಟ್ಬಿಟ್ರೆ ಅವನೇನ್ ನೋಡ್ತಾನೆ, ಹೋಗಿ ಚೆಕ್ ಮಾಡಲ್ಲ, ಮನೇಲಿ ಇಟ್ಕೊಂಡಿರ್ತಾನೆ. ಯಾವಾಗೋ ಒಂದ್ಸರಿ ಹೋದ್ರೆ ಇದು ಬೋಗಸ್ ಅಂತ ಗೊತ್ತಾಗ್ತದೆ. ಅದಕ್ಕೆ ಪ್ರೈವೇಟ್ ಅವ್ರು ಯಾರ್ಯಾರು ಮಾಡ್ತಾ ಇದ್ದಾರೆ ಅದನ್ನ ರದ್ದು ಮಾಡ್ಬಿಡಿ. ಯಾರೇ ಇರ್ಬೋದು, ನಾನು ಮಾಡ್ತಾ ಇದ್ರೆ ನಂದು ರದ್ದು ಮಾಡಿ, ಯಾರನ್ನ ಮಾಡ್ಲಿ ಮಾಡಬಾರ್ದು. ಸರ್ಕಾರನೇ ಸರ್ಕಾರದ ಆಫೀಸಲ್ಲೇ ಮಾಡಬೇಕು, ಸೈಂಟಿಫಿಕ್ ಆಗಿ ಮಾಡಬೇಕು. ಆದೇಶವನ್ನ ದಯವಿಟ್ಟು ತಾವು ಮಾಡಬೇಕು. ಅವಾಗ ಈ ಖಾತೆ ಏನು ಒಂದೇ ದಿನಕ್ಕೆ ಅದೇನು ಅರ್ಜೆಂಟ್ ಏನೂ ಇಲ್ಲ. ಅದು ಸರಿ ಹೋದ್ರೆ ಅವ್ರಿಗೂ ನೆಮ್ಮದಿಯಾಗಿ ಬದುಕಕ್ಕೆ ಅವಕಾಶ ಆಗ್ತೈತೆ. ಅದರಿಂದ ನಾನು ಇಲ್ಲಿ ಇವಾಗ ಮುಖ್ಯಮಂತ್ರಿಗಳು ಬಂದ್ರು, ಬೆಂಗಳೂರು ಬಹಳ ಅದೇನೋ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನಾವು ಕೇಳ್ತೀರಿ ಡೆಲ್ಲಿಯಲ್ಲಿ. ಹಂಗೆ ಬೆಂಗಳೂರು ಜನನು ಕೂಡ 60-65% ತೆರಿಗೆ ಕೊಡ್ತಾರೆ. ಹಾಗೆ ಬೆಂಗಳೂರು ಜನಕ್ಕೂ ಕೂಡ ಹೆಚ್ಚು ಅನುದಾನ ಕೊಡಿ. ಹಿಂದೆ ಒಳ್ಳೆ ಇತ್ತು, ಕರೆಕ್ಟ್ ಇತ್ತು. ಇವಾಗ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ಬೋದು. ಆ ಬಿಲ್ ಅನ್ನ ನೀವು ನೆಕ್ಸ್ಟ್ ಅಧಿವೇಶನ ತರ್ತಾರೆ. ಮುಖ್ಯಮಂತ್ರಿಗಳು ಇದು ಹಿಂದೆ ಇವ್ರ ಜನತಾದಳ ಹಳೆ ಪಾರ್ಟಿ ಇತ್ತಲ್ಲ, CM ಅವ್ರದ್ದು ಹಳೆ ಪಾರ್ಟಿ, ಅವರು ಇದು ಮಾಡಿದ್ದು ಕುತಂತ್ರ ಮಾಡಿದ್ದು. ಅವು ಸರ್ಕಾರ ಇತ್ತು. ಈ ಸ್ಟ್ಯಾಂಪ್ ಡ್ಯೂಟಿ ಬರ್ತೈತಲ್ಲ, ಯಾವ್ಯಾವ ನಗರಸಭೆ, ನಿಮ್ಮ ನಗರಸಭೆ ಪುರಸಭೆಗಳಿಗೆ ಅಲ್ಲಿ ಏನ್ ರಿಜಿಸ್ಟ್ರೇಷನ್ ಆಗ್ತೈತೋ 3% ಹಣ ಅಲ್ಲಿನ ಸ್ಥಳೀಯ ಸಂಸ್ಥೆಗೆ ಹೋಗ್ತೈತೆ. ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಕಾರ್ಪೊರೇಷನ್ ಅಲ್ಲಿಗೆ ಹೋಗ್ತೈತೆ. ಅವಾಗ ಏನಾಗುತ್ತೆ, ಅಲ್ಲಿ ಕೆಲಸ ಕಾರ್ಯ ಮಾಡಕ್ಕೆ ಅದೊಂದು ಇಂಡಿಪೆಂಡೆಂಟ್ ಇದಾಗ್ತೈತೆ. ಅದನ್ನ ತೆಗೆದಾಕ್ಬಿಟ್ರು. ಎಲ್ಲ MP ಪ್ರಕಾಶ್ ನಾನು ಅಲ್ಲಿ ಮೆಂಬರ್, ಅವಾಗ ಅಸೆಂಬ್ಲಿ MLA ಇದ್ದೆ ನಾನು. ತೆಗೆದಾಗಿಲ್ಲ, ದಳದಲ್ಲೇ ಮಾಡಿದ್ದು, ನಾನೆಲ್ಲಿ ಇದ್ದೆ ನೋಡಿ, ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ ಬೇಕಾದ್ರೆ. ಅದನ್ನ ಮತ್ತೆ ನೀವು 3% ಬೇಡ 2% ಆದ್ರೂ ಕೊಡಿ. ಸ್ಥಳೀಯ ಸಂಸ್ಥೆಗಳು ಸುಭದ್ರ ಆಗ್ತೈತೆ. ನಿಮ್ಮ ಹತ್ರ ಬಂದು ಅಂಗಲಾಚಿ ಬೇಳೋ ಅಂತ ಪರಿಸ್ಥಿತಿ ಬರಲ್ಲ. ಅದಾದ್ರೂ ಒಂದು ಬಿಲ್ ತಂದ್ರೆ ನಿಜಕ್ಕೂ ನಿಮ್ಮನ್ನ ಜ್ಞಾಪಕ ಮಾಡ್ಕೊಂತಾರೆ. ಬೆಂಗಳೂರು ಜನ 100% ಬೆಂಗಳೂರು ಮಾಡ್ತಾರೆ. ಎಲ್ಲಾ ಕಾರ್ಪೊರೇಷನ್ ಅವರು ಕೂಡ, ಮಂಗಳೂರು ಇರ್ಬೋದು, ಹುಬ್ಳಿ ಇರ್ಬೋದು, ಎಲ್ಲರೂ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಅದನ್ನ ನನ್ನ ಈ ಸಲಹೆಗಳನ್ನ ಬೆಂಗಳೂರು ಬಗ್ಗೆ ನಾನು ಕೊಟ್ಟಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ತಾವು ಉತ್ತರವನ್ನು ಕೊಡಬೇಕು.